ಆಚಾರ್ಯ ದೇವೋ ಭವ. ಸ್ಥಳದಲ್ಲಿರುವಂತಹ ರಾಮಚಂದ್ರ ದೇವರ ಪಾದಕ್ಕೆ ಶಿರವಾಗಿ ವಂದಿಸುತ್ತಾ ಸಭಾಧ್ಯಕ್ಷತೆಯನ್ನು ಮಾಡ್ತಾ ಇರುವಂತಹ ರಘುನಾಥ್ ಭಟ್ರು, ರಘುನಾಥ ಎಲ್ವಿ ಇವರಿಗೂ ನಮಸ್ಕಾರಗಳು. ಜೊತೆಯಲ್ಲಿ ಗುರುಣಾಂ ಸರ್ವಬಂಧೂಣಾಂ ಅಂತ ಹಿರಿಯರಾದ ವೇದಮೂರ್ತಿ ಪ್ರಭಾಕರ ಭಟ್ರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಆತ್ಮೀಯರು ಹಾಗೆ ವಕೀಲರು ಆಗಿರುವಂತಹ ಕಾರ್ತಿಕ್ ಉಡುಪ್ರಿಗೂ ನಮಸ್ಕಾರಗಳು. ಜೊತೆಯಲ್ಲಿ ನಿತ್ಯಾನಂದ ರಾವ್, ಪರಿಚಯ ಇಲ್ಲದಿದ್ದರೂ ಕೂಡ ಇವತ್ತು ಪರಿಚಯ ಮಾಡಿಕೊಂಡು ನಮಸ್ಕಾರವನ್ನು ಹೇಳುತ್ತಾ ಇದ್ದೇನೆ. ರಾಜೇಶ್ ಭಟ್ ಹಾಗೆ ಸಚಿನ್ ಪಯ್ಯಾಡಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ, ಅಜ್ಜಿ ಮನೆ ಫ್ರೆಂಡ್ಸ್ ಮತ್ತು ವಿಪ್ರ ವಾಯ್ಸ್ ಮೂಡುಬಿದ್ರೆ ಇವರು ನಡೆಸ್ತಾ ಇರುವಂತಹ ಕ್ರಿಕೆಟ್ ಪಂದ್ಯಾಟಕ್ಕೆ ಬಂದು ಶುಭಾಶಂಸನೆಯನ್ನು ಹೇಳಬೇಕು ಅಂತ ಹೇಳಿದರು. ಒಂದೇ ಮಾತಿಗೆ ಹೇಳಿದೆ, ಬರ್ತೇನೆ, ತೊಂದರೆ ಇಲ್ಲ, ಮಾತಾಡೋದಿಲ್ಲ ಅಂತ. ಯಾಕೆಂತ ಕೇಳಿದ್ರೆ, ಮಾತಾಡಲಿಕ್ಕೆ ಹಿರಿಯವರೆಲ್ಲ ಇದ್ದಾವಾಗ ಅತಿ ಕಿರಿಯವನಾಗಿ ನಾನು ಮಾತಾಡೋದು ತಪ್ಪು ಅಂತ ನನ್ನ ಭಾವನೆ. ಆದರೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಶುಭಾಶಂಸನೆ ಹೇಗಿರಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಪ್ರಥಮವಾಗಿ ನಾವು ಶುಭಾಶಂಸನೆಗೆ ಉತ್ತರವನ್ನು ಕೊಡಬೇಕು ಅಥವಾ ಒಂದು ಮಾತನ್ನು ಹೇಳಬೇಕು ಅಂತಾದರೆ ರಾಮನಾಗಬೇಕಂತ. ರಾಮನಲ್ಲಿರುವಂತಹ 16 ಗುಣಗಳು, ಆ 16 ಗುಣಗಳನ್ನು ನಾವಿವತ್ತು ಪರಿಪಾಠವಾಗಿ ಸ್ವೀಕಾರ ಮಾಡಲೇಬೇಕು ಲೋಕಕ್ಕೆ. ಆ 16 ಗುಣಗಳನ್ನು ಪರಿಪಾಠ ಮಾಡಿಕೊಂಡ್ರೆ ಜೀವನದಲ್ಲಿ ಹೇಗೆ ನಡೆಯುವುದು ಅಂತ ಹೇಳುವುದನ್ನು ನಾವೆಲ್ಲ ಗಣನೆಗೆ ತೆಕ್ಕೊಳ್ಬೇಕು. ಕ್ರಿಕೆಟ್ ಪಂದ್ಯಾಟ ಅಂತ ಹೇಳಿ ಬಂದವಾಗ 6 ಚೆಂಡುಗಳು ಇರುವಂಥದ್ದು. ಆ 6 ಚೆಂಡುಗಳನ್ನು ನಾನು ಭಾವಿಸಿಕೊಂಡಿರುವಂಥದ್ದು ಷಡ್ವೈರಿಗಳು ಅಂತ. ಯಾಕಂತ ಹೇಳಿದ್ರೆ ಬಾಲ್ ಹತ್ತಿರ ಬಂದಾವಾಗ ಬ್ಯಾಟಲ್ಲಿ ಹೊಡೆದು ಓಡಿಸ್ತಾರೆ. ಅದರಲ್ಲಿ 6 ಷಡ್ವೈರಿಗಳು ಅಂತ ಹೇಳುವಂತಹ ಭಾವದ ನೆಲೆಯನ್ನು ಯಾಕೆ ಲೆಕ್ಕ ಮಾಡಿದೆ ಅಂತ ಹೇಳಿದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು 6 ವೈರಿಗಳನ್ನು ದೂರೀಕರಿಸುವ ಒಂದು ಆಟಗಳು ಇದ್ದರೆ ಅದು ಕ್ರಿಕೆಟ್ ಅಂತ ನನ್ನ ಭಾವನೆ. ಯಾಕೆ ಅಂತ ಕೇಳಿದ್ರೆ, ಬಾಲನ್ನು ಹಾಕುವವ ಸ್ಪಿನ್ ಹಾಕಲಿ ಅಥವಾ ಫಾಸ್ಟ್ ಹಾಕಲಿ, ಅವ ಸ್ಪಿನ್ ಹಾಕುವಾಗ ಹತ್ತಿರದಿಂದ ಹಾಕಿದರೂ ಕೂಡ ಅದು ಕಾಮನೆಯನ್ನು ಇಟ್ಟುಕೊಳ್ಳುತ್ತದೆ. ಯಾವ ಕಾಮನೆಯನ್ನು ಅಂತ ಕೇಳಿದ್ರೆ, ಎದುರಾಳಿಯನ್ನು ಸೋಲಿಸಬೇಕು ಅಂತ ಹೇಳುವ ಕಾಮನೆ ಹೊರತು ಅವನಿಗೆ ತೊಂದರೆ ಮಾಡಬೇಕು ಎನ್ನುವ ಭಾವನೆ ಅಲ್ಲ. ಒಟ್ಟಾರೆಯಾಗಿ ಆ ಬಾಲನ್ನು ಎಸೆಯಬೇಕು, ತಾನು ಅದರಲ್ಲಿ ಜಯಶಾಲಿಯಾಗಬೇಕು. ಇದು ಯಾವುದೇ ಕಾಮನೆಗಳು ದುಷ್ಕಾಮನೆಗಳಿರುವುದಿಲ್ಲ, ಅದರಲ್ಲಿ ಸತ್ಕಾಮನೆಗಳಿರ್ತವೆ. ಹಾಗಾಗಿ ದುಷ್ಕಾಮನೆಗಳನ್ನು ಹೋಗಲಾಡಿಸಬಲ್ಲಂತಹ ಒಂದು ವಿದ್ಯೆ ಅಥವಾ ಒಂದು ಆಟ ಇದ್ದರೆ ಅದು ಕ್ರಿಕೆಟ್. ಹಾಗಾಗಿ ಕಾಮ, ಇನ್ನು ಕ್ರೋಧ ಅಂತ, ಎದುರಿನವ 6 ಹೊಡೆದ ಅಂತ ಹೇಳಿದರೆ ಕ್ರೋಧ ಮಾಡಿದರೆ ಆಗುವುದಿಲ್ಲ, ಇನ್ನೊಂದು ಬಾಲನ್ನು ವ್ಯತ್ಯಾಸ ಮಾಡಿ ಅವನನ್ನು ತೆಗೆಯುವಂತಹ ಭಾವದ ನೆಲೆಗೆ ಹೋಗಬೇಕು. ಹಾಗಾಗಿ ಅಲ್ಲಿ ಕ್ರೋಧಗೊಳ್ಳುವುದಲ್ಲ, ಅದಕ್ಕೇನು ಅಂತ ಹೇಳಿದ್ರೆ ಉಪಾಯವನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಲೋಭ ಅಂತ, ಒಂದು ಕ್ರಿಕೆಟ್ ಆಟ ಆಡ್ತಾ ಇದ್ದರೆ ಅಲ್ಲಿ ಲೋಭಿಯಾಗಿದ್ದರೆ ಯಾವುದೇ ಕೆಲಸಗಳಾಗುವುದಿಲ್ಲ. ಯಾವ ಲೋಭ ಇರಬೇಕು ಅಂತ ಕೇಳಿದ್ರೆ, ಎದುರಾಳಿಯನ್ನು ಸೋಲಿಸಬಲ್ಲೆ, ಧೈರ್ಯವಿದ್ದೊಡಂ ಗೆಲ್ಲುವುದು ಜೀವನವು. ಧೈರ್ಯ ಇದ್ದರೆ ಮಾತ್ರ ಜೀವನ ಗೆಲ್ತದಂತೆ. ಹಾಗೆ ಜೀವನ ಎನ್ನುವ ಭಾವದ ನೆಲೆಯನ್ನು ಅರ್ಥೈಸಿಕೊಂಡ್ರೆ, ನಾನು ಪ್ರತಿ ಆರಾಧನೆ ಮಾಡುವಂತಹ ತಾಯಿಯಲ್ಲಿ ಬರುವುದು ಪ್ರಕೃತಿ ಪುರುಷಶ್ಚಂದ ಅಂತ. ಹಾಗಾಗಿ ಪ್ರಕೃತಿಯ ಮೂಲ ಬಿಂದು ಏನು ಅಂತ ಕೇಳಿದರೆ ವನ. ಆ ವನದಲ್ಲಿ ಹುಸೂರು ಅಂತ ಬಗ್ಗಿ ನಮಸ್ಕಾರ ಮಾಡಿಕೊಂಡು ಇನ್ನೊಬ್ಬರನ್ನು ಒಟ್ಟಿಗೆ ಜೊತೆಯಲ್ಲಿ ಕರಕೊಂಡು ಹೋಗುವುದು ಜೀವನ. ಹಾಗಾಗಿ ಅಂತಹ ಯಾವುದೇ ಲೋಭತ್ವಗಳಿಲ್ಲದೆ ತಾನು ಸಾಗಿದ ಪಯಣ ಏನು ಅಂತ ಹೇಳಿದ್ರೆ ಅದಕ್ಕೆ ಕ್ರಿಕೆಟಿನ ಬಾಲ್. ಆ ಬಾಲ್ ಹೇಗೆ ಸಾಗುತ್ತದೆ ಅಂತ ಬಿಡುವವನಿಗೆ ಅಥವಾ ಬೌಲಿಂಗ್ ಮಾಡುವವನಿಗೆ ಮಾತ್ರ ಗೊತ್ತಾಗೋದು. ಎದುರಾಳಿಗೆ ಹತ್ತಿರ ಬಾಲ್ ಬಂದವಾಗ ಮಾತ್ರ ಅರ್ಥ ಆಗೋದು. ಇನ್ನು ಮದ, ಯಾವ ಮದ ಇರಬೇಕು? ಎದುರಿನವನನ್ನು ಸೋಲಿಸ್ತೇನೆ ಎನ್ನುವ ಮದ ಇರಬೇಕು ಹೊರತು ಅವನನ್ನು ಹಾಳು ಮಾಡಬೇಕು ಅಂತ ಹೇಳುವ ಮದ ಇರಬಾರ್ದಂತೆ. ಇನ್ನು ಮಾತ್ಸರ್ಯ, ಖಂಡಿತವಾಗಿ ಮಾತ್ಸರ್ಯ ಇಲ್ಲದಿದ್ದರೆ ಇಂತಹ ಕಾರ್ಯಕ್ರಮಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಜ್ಜಿ ಮನೆ ಫ್ರೆಂಡ್ಸ್ ಮತ್ತು ವಿಪ್ರ ವಾಯ್ಸ್ ಮೂಡುಬಿಟ್ರೆ ಇವರು ಜೊತೆಯಾಗಿ ಸಂಘಟಿಸುವಾಗ ಯಾರನ್ನು ಹೇಳಬೇಕು, ಯಾರನ್ನು ಕರ್ಕೊಂಡು ಬರಬೇಕು, ಯಾವ ಟೀಮನ್ನು ಹೇಗೆ ಆಡಿಸಬೇಕು ಅನ್ನುವ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಹಾಗಂತೇಳಿ ದುಡ್ಡಿದೆ ಅಂತ ಮಾಡುವಂತಹ ಕಾರ್ಯಕ್ರಮಗಳು ಯಾವುದೂ ಕೂಡ ಇವತ್ತಿನವರೆಗೆ ಅದು ನಡೆಯುವುದು ಭಾರೀ ತಡವಂತೆ. ಆದರೆ ಇಲ್ಲಿ ಇವರು ಮಾಡಿರುವಂಥದ್ದು ದುಡ್ಡುಂಟು ಅಂತಲ್ಲ,
ಆದರೆ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ದಾರಿಯಲ್ಲಿ ತೊಡಗಿಕೊಂಡಾಗ ಹೇಳಿದಂತಹ ಮಾತು ಅದೇ ರೀತಿ. ಹಾಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಜೊತೆಯಲ್ಲಿ ಮುಂದೆ ಇಲ್ಲಿ ಅತ್ಯುನ್ನತ ಮಟ್ಟದ ಕ್ರಿಕೆಟ್ ಪಂದ್ಯಾಟಗಳು ನಡೆಯುವಂತಹ ದಾರಿಯಾಗಲಿ. ಅದಕ್ಕೆ ಈ ಸ್ಥಳಾಧಿದೇವತೆಯಾದಂತಹ ರಾಮಚಂದ್ರ ಅನುಗ್ರಹಿಸಲಿ. ಜೊತೆಯಲ್ಲಿ ರಾಮಚಂದ್ರನ ಭಾವಾದ ಆ ದೇವರ ಆಲೋಚನೆಯನ್ನು ಮಾಡಿದರೆ ಒಂದೇ ಮಾತು ಸಾಕು. ದೇವರಾಗಿ ಈ ಭೂಮಿಯಲ್ಲಿ ಬಂದು ಒಂದು ದಿನವೂ ತಾನು ದೇವರು ಅಂತ ಹೇಳಿಕೊಂಡದ್ದಿಲ್ಲ. ಸದಾ ಆದರ್ಶ ಪುರುಷನಾಗಿ ನಮಗೆ ಇವತ್ತಿಗೆ ಜೀವನಕ್ಕೆ ನಡೆಯುವ ದಾರಿಯನ್ನು ಹೇಳಿಕೊಟ್ಟಿರುವಂಥದ್ದು ರಾಮಾಯಣ. ಹಾಗಾಗಿ ಅಂತಹ ರಾಮಾಯಣ ಮಹಾಭಾರತಗಳನ್ನು ಇನ್ನಾದರೂ ಮುಂದೆಗೆ ಓದಿಕೊಂಡು ಸಾಗೋಣ. ನಮ್ಮ ದೇಶಕ್ಕೆ ಬೆಳಗಾಗುವ ದಾರಿಯನ್ನು ಕಂಡುಕೊಳ್ಳೋಣ. ಹಾಗೆಂತೇಳಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಇದು ಬೇಕಿತ್ತ ಅಂತ ಪ್ರಶ್ನೆ ಬರಬಹುದು. ಆದರೆ ಕ್ಷೇತ್ರ ಯಾವುದು? ಕ್ಷೇತ್ರಸ್ಯ ಪತಿನಾ ವಯಗ್ಗಂ. ಹಾಗಾಗಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನ್ನು ಹೇಳದೆ ಇದ್ದರೆ ಅದಕ್ಕೆ ನಮಗೆ ಬೆಲೆ ಇಲ್ಲ. ಹಾಗಾಗಿ ರಾಮಾಯಣ ಮಹಾಭಾರತದಂತಹ ಗ್ರಂಥಗಳನ್ನು ಓದಿಕೊಂಡು ಅದರಲ್ಲಿ ಏನಿದೆ ಅಂತ ಪಾಲಿಸಿಕೊಂಡು ಹೋಗೋಣ. ಜೊತೆಯಲ್ಲಿ ನಮ್ಮನ್ನಾಳುವಂತಹ ದೇಶದ ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ನೆಲೆಯಲ್ಲಿ ಆ ರಾಜನಿಗೂ ಒಳ್ಳೆಯದಾಗಲಿ, ಜೊತೆಯಲ್ಲಿ ಕೃಷಿಕನಿಗೂ, ಜೊತೆಯಲ್ಲಿ ಮಿಲಿಟರಿ ಸೈನ್ಯಕ್ಕೂ ಶುಭವಾಗಲಿ. ಹಾಗೆ ಮುಂದೆ ಈ ಕ್ರಿಕೆಟ್ ಪಂದ್ಯಾಟ ನಡೆಯುವಾಗ ಬರುವಂತಹ ಯಾವುದೇ ವಿಘ್ನಗಳಿದ್ದರೆ ಅದನ್ನು ಮಹಾದೇವ ಹಾಗೆ ಆ ಮಹಾಗಣಪತಿ ದೂರ ಮಾಡಿಕೊಟ್ಟು ಸರ್ವರಿಗೂ ಮಹಾತಾಯಿ ಜಗದಂಬೆ ಅನುಗ್ರಹಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಆಶೀರ್ವಚನವನ್ನು ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ನಮ್ಮ ಆರಾಧ್ಯ ದೇವರು ಅವರನ್ನು ಪ್ರಪ್ರಥಮವಾಗಿ ಅವರ ಶರಣಾರವಿಂದಗಳಿಗೆ ನಾವು ಶರಣಾಗತರಾಗಿ ಎಲ್ಲ ಆಪತ್ತನ್ನು ದೂರ ಮಾಡು. ನಾವು ಮಾಡತಕ್ಕಂಥ ಏನಿದೆ ಇವತ್ತಿನ ಈ ಎಲ್ಲ ಅಜ್ಜಿಮನೆ ಫ್ರೆಂಡ್ಸ್ ಮತ್ತು ಹಾಗೆ ಇವರು ಮಾಡತಕ್ಕಂಥ ಈ ಪಂದ್ಯಾಟ ಅದನ್ನು ಯಾವುದೇ ಥರದ ಆಪತ್ತು ಬರದಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸು ಅಂತ ಹೇಳಲು ಅವನ ಶರಣಾರವಿಂದಗಳಲ್ಲಿ ಪ್ರಾರ್ಥಿಸಿ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಡೆದಂಥ ಎಲ್ಲ ಆಟಗಾರರೇ, ಅಜ್ಜಿಮನೆ ಫ್ರೆಂಡ್ಸು ಹಾಗೂ ವಿಪ್ರ ಇವರೇ ಎಲ್ಲರಿಗೂ ಕೂಡ ವಂದಿಸಿ, ಜೀವನದಲ್ಲಿ ಬೇಕಾದಷ್ಟು ತಾಪತ್ರಯಗಳು ಇರ್ತವೆ. ನಮ್ಮ ಮನೆಯಲ್ಲಿ ಸಂಸಾರ ತಾಪತ್ರಯ, ಬೇರೆಲ್ಲ ತಾಪತ್ರಯಗಳು ಬೇರೆ ತುಂಬ ಇರ್ತದೆ. ಆದರೂ ಕೂಡ ಆ ತಾಪತ್ರಯಗಳನ್ನು ದೂರ ಮಾಡಿ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು, ಒಳ್ಳೆಯ ಒಂದು ವಾತಾವರಣ ಬೇಕು. ಈ ರೀತಿಯಲ್ಲಿ ವರ್ಷದಲ್ಲಿ 1-2 ದಿವಸ ಇಂಥ ಒಂದು ಪಂದ್ಯಾಟವನ್ನು ಮಾಡಿ ಅಲ್ಲಿ ಎಲ್ಲವನ್ನು ಆ ಸಂಸಾರದ ಜೀವನ ಅಥವಾ ಬೇರೆ ಎಲ್ಲವನ್ನು ಕೂಡ ದೂರ ಮಾಡಿ ನಮಗೆ ಅದರಿಂದ ಸ್ವಲ್ಪ ನೆಮ್ಮದಿ ಸಿಗುವಂಥ ರೀತಿಯಲ್ಲಿ ಇದಕ್ಕೋಸ್ಕರವಾಗಿ, ಯಾಕೆಂದರೆ ಲೋಕಕ್ಕೆ ಬೇರೆ ಬೇರೆ ಒಂದು ವಿಭಾಗ ಬೇಕು, ಅದಕ್ಕೋಸ್ಕರವಾಗಿ ಮಾಡ್ತಾ ನೀವು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ. ನಿಮಗೆ ಇದರಿಂದ ಒಳ್ಳೆಯದಾಗಿ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಿಮಗೆ ಪ್ರಭು ರಾಮಚಂದ್ರ ಇದರಲ್ಲಿ ಯುದ್ಧಗಳು ಬರೆದಂಥ ರೀತಿ ಮುಂದೆಯೂ ಕೂಡ ಈ ಸ್ಥಳದಲ್ಲಿ ಒಳ್ಳೆಯ ರೀತಿಯಲ್ಲಿ ಪಂದ್ಯಾಟ ನಡೆಯುವಂಥ ರೀತಿಯಲ್ಲಿ ನಿಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಅವರ ಚರಣಾರವಿಂದಗಳಲ್ಲಿ ನಾವು ಪ್ರಾರ್ಥಿಸಿ ನಿಮ್ಮನ್ನು ಹರಿಸುವಂಥದ್ದು. ಮುಂದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಕಾರ್ತಿಕ್ ಉಡುಪ ಇವರು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ ಮತ್ತು ನನ್ನ ಗೆಳೆಯರೇ, ಇವತ್ತು ಅಜ್ಜಿಮನೆ ಫ್ರೆಂಡ್ಸ್ ಮೂಡಬಿದ್ರೆ ಮತ್ತು ಅಜ್ಜಿಮನೆ ಫ್ರೆಂಡ್ಸ್ ಸಂಪಿಗೆ ಮತ್ತು ವಿಪ್ರ ಬಾಯ್ಸ್ ಮೂಡಬಿದ್ರೆ ಅವರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಜ್ಜಿಮನೆ ಫ್ರೆಂಡ್ಸ್ ರವರೊಂದಿಗೆ ನಾನು ಸುಮಾರು ವರ್ಷಗಳಿಂದ ಒಟ್ಟಿಗಿದ್ದೇನೆ. ಅವರು ಮಾಡುವಂತಹ ಕಾರ್ಯಕ್ರಮಕ್ಕೆಲ್ಲ ಪಾಲ್ಗೊಂಡಿದ್ದೇನೆ. ಸಾಧಾರಣ ಎಲ್ಲ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತೇನೆ. ಇವತ್ತು ನನಗೆ ಇಷ್ಟು ದೊಡ್ಡ ಮಟ್ಟದ ಇದೊಂದು ಪಂದ್ಯಾಟ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬರುವಾಗ ರಾಜೇಶ್ ಭಟ್ ಅವ್ರ ಹತ್ರ ಕೇಳಿದ್ದೆ, ಇದೇನು 2 ಟೀಮ್ ಉಂಟಾ ಏನು ಇದರಲ್ಲಿ ಅಂತ ಹೇಳಿ. ನೋಡುವಾಗ ಇಲ್ಲಿ 12 ಟೀಮ್ ಉಂಟು, ಇದು ಭಾರಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನನಗೆ ಬಹಳ ಆಶ್ಚರ್ಯ ಕೂಡ ಆಯಿತು, ಬಹಳ ಸಂತೋಷ ಕೂಡ ಆಯಿತು. ಯಾಕೆ ಅಂತ ಹೇಳಿದರೆ, ಇಂಥ ಒಂದು ಪಂದ್ಯಾಟ ಮಾಡಿದರೆ, ಇಲ್ಲಾದರೆ ನಾವು ಗೆಳೆಯರು ನಮಗೆ ಗೊತ್ತಿರ್ಬೋದು, ನಾವು ಮನೆಯಲ್ಲಿದ್ದರೆ ನಾವು ಇದು ಮೊಬೈಲ್ ನೋಡಿಯಾ ಅಥವಾ ಟಿ ವಿ ನೋಡಿಯಾ ಅಂಥ ಇದರಲ್ಲಿ ಕಾಲ ಕಳೆಯೋದ್ರಿಂದ ನಮ್ಮ ಇಡೀ ಈ ದೇಹಕ್ಕೂ ಯಾವುದು ಉತ್ಸಾಹ ಇರುವುದಿಲ್ಲ ಮತ್ತು ನಮ್ಮ
ಯಾವುದೇ ಮಾನಸಿಕವಾಗಿಯೂ ಬೆಳವಣಿಗೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ನಮ್ಮ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಾವು ಹೇಳ್ತೇವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ. ಆ ರೀತಿ ನಾವೊಂದು ಈ ಜ್ಯೋತಿಯನ್ನು ಬೆಳಗಿಸಿ ಇದೇ ರೀತಿ ಈ ಅಜ್ಜಿ ಮನೆ ಫ್ರೆಂಡ್ಸ್ ಮತ್ತು ಅಜ್ಜಿ ಮನೆ ಫ್ರೆಂಡ್ಸ್ ಸಂಪಿಗೆ ಮತ್ತು ವಿಪ್ರ ಬಾಯ್ಸ್ ಮೂಡುಬಿದ್ರೆರವರಿಗೆ ದೇವರು ಶಕ್ತಿ ಕೊಡಬೇಕು ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತು ಸೇರಿದ್ದೇವೆ, ನಾವು ಇಂಥದ್ದೇ ಕಾರ್ಯಕ್ರಮ ಒಟ್ಟುಗೂಡಿ ಮಾಡಿದ್ರೆ ನಮ್ಮ ಒಂದು ದೇಶಕ್ಕೂ ಹಿತ ಮತ್ತು ನಮ್ಮ ಗ್ರಾಮಕ್ಕೂ ಹಿತ ಅಂತ ನನ್ನ ಅನಿಸಿಕೆ. ಇಷ್ಟು ನಮ್ಮ ಈ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಕೂಡ ಬೆನ್ನೆಲುಬಾಗಬೇಕು, ಸಹಾಯ ಆಗಬೇಕು ಅಂತ ಹೇಳಿ ನಮಗೆ ತುಂಬ ಆಸೆ ಆಗ್ತದೆ. ಇಲ್ಲದಿದ್ದರೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಂತ ಆದರೆ ಇದು ಒಂದು ನಮ್ಮ ಇದಕ್ಕೆ ಬರುವುದಿಲ್ಲ. ಹೀಗಿರುವಾಗ ನಾವು ಇವತ್ತು ನಾನು ಅಜ್ಜಿ ಮನೆ ಫ್ರೆಂಡ್ಸ್ ಸಂಪಿಗೆ ಮತ್ತು ವಿಪ್ರ ಬಾಯ್ಸ್ ಮೂಡುಬಿದ್ರೆಯವರಿಗೆ ತುಂಬ ನನ್ನ ಶುಭಾಶಯಗಳನ್ನು ಹೇಳುತ್ತಾ ಇದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ದೇವರು ಅವರಿಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ ನಿತ್ಯಾನಂದರಾವ್ ದೇಶಸ್ಥ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷರು ಇವರು ಕೂಡ 2 ಹಿತನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆರಾಧ್ಯ ದೇವರಾದ ಪ್ರಭು ಸೀತಾರಾಮಚಂದ್ರ ದೇವರಿಗೆ ವಂದಿಸುತ್ತಾ ಹಾಗೂ ನಮ್ಮ ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೂ ಬ್ರಹ್ಮಾನಂದ ಮಹಾರಾಜರಿಗೂ ನಮಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರೇ ಹಾಗೂ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ನಮ್ಮ ಈ ಅಜ್ಜಿ ಮನೆ ಫ್ರೆಂಡ್ಸ್ ಸಂಪಿಗೆ ಹಾಗೂ ವಿಪ್ರ ಬಾಯ್ಸ್ ಮೂಡುಬಿದರೆ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಕ್ರಿಕೆಟ್ ಅತ್ಯಂತ ಯಶಸ್ವಿಯಾಗಲಿ. ಇನ್ನು ಮುಂದಿನ ವರ್ಷ ಇನ್ನೂ ಜಾಸ್ತಿ ತಂಡಗಳು ಬಂದು ಇಲ್ಲಿ ಆಟ ಆಡುವಂತಾಗಲಿ ಅಂತ ಹಾರೈಸುತ್ತಾ ಹಾಗೂ ನಮ್ಮ ಅಜ್ಜಿ ಮನೆ ಫ್ರೆಂಡ್ಸ್ ಸಂಪಿಗೆ ಅವರಿಗೆ ಈಗಾಗಲೇ ಅವರು ನಮ್ಮ ಸಮಾಜದಲ್ಲಿ ತುಂಬ ಒಂದು ಸೇವಾ ಮನೋಭಾವದಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರ ಒಂದು ಆಶ್ರಯದಲ್ಲಿ ನಡೀತಿರುವಂಥ ಕ್ರಿಕೆಟು ಮುಂದಿನ ವರ್ಷ ಇನ್ನೂ ಬೇರೆ ಆಟಗಳನ್ನು ಸಹ ಆಡಿಸುವಂತಾಗಲಿ ಹಾಗೂ ಇವರ ಒಂದು ಸಹಕಾರದಲ್ಲಿ ನಡೆಯುತ್ತಿರುವಂಥ ಕೆಸರು ಗದ್ದೆಯಲ್ಲಿ ಒಂದು ದಿನ ಓಟ ಹಾಗೆ ಈಗ ಸಮಾಜದಲ್ಲಿ ಅಜ್ಜಿ ಮನೆ ಫ್ರೆಂಡ್ಸ್ ಸಂಪಿಗೆ ಅವರು ನಮ್ಮ ಸಮಾಜದಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅವರಿಂದ ಒಳ್ಳೆಯ ಕೆಲಸಗಳಾಗಲಿ ಅಂತ ನಾನು ನಿರೀಕ್ಷಿಸುತ್ತಾ ಈ ಇಂದಿನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನನಗೆ ಆಗಮಿಸಿರುವಂತಹ ರಘುನಾಥ್ MV ಆಡಳಿತ ಮುಖ್ಯಸ್ಥರು ಅಶ್ವತ್ಥಪುರ ಇವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೇವರಾಗಿರ್ತಕ್ಕಂತಹ ಪ್ರಭು ಶ್ರೀರಾಮದೇವರು ಸಪರಿವಾರದೇವರಾದಂತಹ ಮಹಾದೇವರ ಶರಣಾರನ್ನು ವಂದಿಸ್ತಾ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಹೋಗೊಟ್ಟು ಬಂದಿರತಕ್ಕಂತಹ ಸುಧಾಕರ್ ತಂತ್ರಿಯವರು ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ವೇದಮೂರ್ತಿ ಪ್ರಭಾಕರ ಭಟ್ರು ಹಾಗೆ ಕಾರ್ತಿಕ್ ಉಡುಪರು ಅವರು ವಕೀಲರಾದರೂ ಕೂಡ ಈ ಕ್ರಿಕೆಟಿಗೆ ಮಕ್ಕಳೊಟ್ಟಿಗೆ ಸೇರಿಕೊಳ್ಳಿಕ್ಕೆ ಬಂದಿದ್ದಾರೆ. ತುಂಬ ಸಂತೋಷ. ಹಾಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ನಿತ್ಯಾನಂದರಾವ್ ದೇಶಸ್ಥ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರು ಹಾಗೆ ಮೊದಲಿನ ತುಂಬ ಪರಿಚಿತರಾಗಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಕ್ರಿಕೆಟನ್ನು ಕೂಡ ಒಂದು ರೀತಿಯ ಹವ್ಯಾಸವಾಗಿ ಮಕ್ಕಳ ಜೊತೆಗೆ ಸೇರಿಕೊಂಡು ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಜೇಶ್ ಭಟ್ ಕುತ್ತಿಗೆ ಹಾಗೂ ನಮ್ಮ ಅಜ್ಜಿ ಮನೆ ಫ್ರೆಂಡ್ಸ್ ಅಂದರೆ ನಮ್ಮ ಹುಡುಗರು ಅಂತ ಆ ಹುಡುಗರನ್ನೆಲ್ಲ ಒಂದು ಒಟ್ಟುಗೂಡಿಸ್ಬೇಕಾದ್ರೆ ಯಾರೋ ಒಬ್ಬ ಅದಕ್ಕೆ ನಾಯಕ ಬೇಕು. ಹಾಗೆ ಉತ್ತಮ ನಾಯಕತ್ವದೊಂದಿಗೆ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಚಿನ್ ಪಯ್ಯಾಡಿಯವರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಹಾಗೆ ಬಂದಿರತಕ್ಕಂತಹ ಎಲ್ಲ ನಮ್ಮ ವಿಪ್ರ ಬಾಂಧವ ಕ್ರಿಕೆಟ್ ಆಡುವಂತಹ ಎಲ್ಲ ಬಾಂಧವರಿಗೂ ಕೂಡ ನಮಸ್ಕರಿಸ್ತಾ ಎಲ್ಲ ವಿಷಯಗಳನ್ನು ಫಸ್ಟಿಗೆ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ನಾವು ಉಳಿಯುವಂಥದ್ದು ಅಧ್ಯಕ್ಷರ ಭಾಷಣದಲ್ಲಿ ಏನು ಇರುವುದಿಲ್ಲ. ಆದರೆ ವಿಶೇಷವಾಗಿ ಪ್ರತಿ ವರ್ಷ ಕೂಡ ನಾನು ಹೇಳ್ತಾ ಇದ್ದೇನೆ, ಕ್ರಿಕೆಟ್
ಆಡುವ ಒಂದು ನೆಪದಲ್ಲಿ ಎಲ್ಲರನ್ನು ನಮ್ಮ ಯುವಕರನ್ನು ಒಗ್ಗೂಡಿಸ್ತಕ್ಕಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ತುಂಬ ಸಂತೋಷ. ಯಾವಾಗ ಯುವಶಕ್ತಿ ಮುಂದೆ ಬಂದು ಆ ಯುವಶಕ್ತಿಯ ಒಂದು ಪ್ರಾಬಲ್ಯ ಹೆಚ್ಚಾಗ್ತದೆ, ಆಗ ಆ ಸಮಾಜಗಳು ಅಭಿವೃದ್ಧಿ ಹಾಗೂ ಶಕ್ತಿಶಾಲಿ ಆಗ್ತದೆ. ಆಟ ಅನ್ನುವಂಥದ್ದು ನಾವು ನಿತ್ಯ ಸಂಜೆ ಹೊತ್ತಿಗೆ ಅಥವಾ ಸಮಯ ಇದ್ದಾಗ ಆಟ ಆಡ್ತೇವೆ. ಸೋಲು ಗೆಲುವು ಇಲ್ಲಿ ಮುಖ್ಯ ಅಲ್ಲ. ನಿಜವಾಗಿರತಕ್ಕಂಥದ್ದು ಏನಂತ ಇದ್ದರೆ ನಮ್ಮಲ್ಲಿರತಕ್ಕಂತಹ ಒಗ್ಗೂಡುವಿಕೆ ಹಾಗೂ ಪರಸ್ಪರ. ಕೆಲವರಿಗೆ ನಮ್ದು ನಾನು ಯಾರು ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಬಟ್ ಈ ಕ್ರಿಕೆಟಿನ ನೆಪದಲ್ಲಿ ಬಹಳಷ್ಟು ನಮ್ಮ ಯುವಕರು ನಮ್ಮ ಗುರುತವನ್ನು, ಅವರ ಗುರುತವನ್ನು ನಮಗೆ ಸಿಗ್ತದೆ. ಇದರಿಂದ ಎಲ್ಲಿ ಸಿಕ್ಕಾಗ ಕೂಡ ಅವರು ನೋಡುವಾಗ ಒಂದು ಅಸಮ್ಮುಖ ತೋರಿಸುವಾಗ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ. ಹಾಗೆ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಖಂಡಿತ ಹೋಗ್ತೀರಿ. ಅದರ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚಿನ ಟೀಮ್ಗಳು ಬರುವ ಹಾಗೆ, 12 ಟೀಮ್ ಇದೆ, ಇನ್ನಷ್ಟು ಟೀಮ್ಗಳು ಬರುವ ಹಾಗೆ ಪ್ರಯತ್ನಪಟ್ಟು ಇನ್ನಷ್ಟು ನಮ್ಮ ಯುವಕರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಸಂಪೂರ್ಣ ಪ್ರಭು ಶ್ರೀರಾಮನ ಆಶೀರ್ವಾದ ಸದಾ ಇರ್ತದೆ. ಅದರ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಂಪೂರ್ಣವಾದ ಸಹಕಾರ, ಬೆಂಬಲ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಗುತ್ತಿಗೆ ಮೂಡಬಿದ್ರೆ ಇವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಹಾಗೂ